ಕೊಡೆ ಹೊಟ್ಟೆ ಹಸಿತೈತೆ. ಎಲ್ಲೇ ಹೋಗಿದ್ದೆ ಪುಟ್ಟಿ ಇಷ್ಟ ಗಂಟ? ಹೇಳ್ಬಿಟ್ಟು ಹೋದ್ನಲ್ಲ ಏಮಿ ಜೊತೆಗೆ ಇರ್ತೀನಿ ಅಂತವ. ನೀನು ಅವಾಗಲೇ ಹೋಗ್ಬಿಟ್ಟು ಇವಾಗ ಯಾಕೆ ಹಿಂಗೆ ಆಡ್ತಿದ್ದಿ? ನಿನಗೆ ಬಾಯಿ ಜಾಸ್ತಿ ಆಗದೆ ನೋಡು. ನನ್ನ ಕೈಲಿ ಒದೆ ತಿನ್ನಕ್ಕೆ ಮುಂಚೆ ಕುತ್ಕೊಂಡು ಓದೋದ ಬರೆಯೋದ ಕಲ್ತ್ಕೊ. ನಾಳೆಯಿಂದ ಸ್ಕೂಲ್ಗೆ ಹೋಗಬೇಕು. ನೀನು ಹಿಂಗೆ ಆಡ್ಕೊಂಡು ಕುತ್ಕೊಂಡ್ರೆ ಸ್ಕೂಲ್ಗೆ ಹೋಗಿ ಏನು ಮಣ್ಣೋರ್ತೀಯೇ? ಮಣ್ಣೋರಕ್ಕೆ ಸ್ಕೂಲ್ಗೆ ಹಾಕ್ಯಾ? ನೋಡ್ದಾ ಮಾತು ಕೊಡೋಕೆ ಶುರುವಾಗಿದ್ದಿ. ಮಧ್ಯಾಹ್ನ ತಿಂದಿಲ್ಲ ಹಂಗೂ ಎಷ್ಟು ಕೊಬ್ಬದು ನೋಡಿ ನಿನಗೆ. ನಾನೇನು ಉಪವಾಸ ಇಲ್ಲ, ಏಮಿ ಮನೆಯಲ್ಲೇ ಊಟ ಮಾಡಿದೆ. ಏನೋ ಏಮಿ ಮನೆಗೆ ಊಟ ಮಾಡಿದ್ದೇನೆ ಕೊಟ್ರೆ ನಿಂಗೆ ಹೇಳ್ತಾ ಅಲ್ಲೇಕೆ ಹೋಗ್ತಿದ್ದೆ? ಅಲ್ಲೆಲ್ಲ ತಿಂತಾರಾ? ಒಟ್ಟಾಸಿರು ಮನೆಗೆ ಬರೋಕ್ಕಾಗಿಲ್ಲ ನಿನಗೆ? ಬುದ್ಧಿಗೆಟ್ಟದ ನಿನಗೇನು ಗಾಗ್ ಮುಂಡದೆ? ಯಾಕೆ ತಿನ್ಬಾರ್ದು ಅವ್ರ ಮನೆಗೆ? ಅವ್ರು ನಮ್ಮ ಮನೆಗೆ ಬಂದು ತಿಂತಾರೆ, ನಾವು ಹೋಗಿ ಯಾಕೆ ತಿನ್ಬಾರ್ದು? ಅವರು ನಮ್ಮ ಮನೆಗೆ ಬಂದು ತಿನ್ಬೋದು, ನಾವು ಅವ್ರ ಮನೆಗೆ ಹೋಗಿ ತಿನ್ನಬಾರ್ದು. ಸುಮ್ಕೆ ಇಲ್ಬಲ್ದಿರೋವೆಲ್ಲ ಪ್ರಶ್ನೆ ಹಾಕ್ಬೇಡ. ಇನ್ನೊಂದು ಕಿತ ಅಲ್ಲೋಗಿ ಏನು ತಿನ್ನಬಾರ್ದು ಅಷ್ಟೇಯ. ಅದೇ ಯಾಕೆ ಅವರು ನಮ್ಮ ಮನೆಗೆ ಬಂದು ತಿನ್ಬೇಕು, ನಾನು ಯಾಕೆ ಅವ್ರ ಮನೆಗೆ ಹೋಗಿ ತಿನ್ಬಾರ್ದು? ಅದೇ ಹೇಳು. ಅವಳೇ ಊಟ ಮಾಡು ಬಾ ಅಂದ್ಲು, ಅದೇ ನೋಡು ಎರಡು ಕೊಟ್ಟೇನು ನಿನಗೆ. ಇವೆಲ್ಲ ಹೇಳಿದ್ರೆ ಅರ್ಥ ಹಾಕಿಲ್ಲ. ಸುಮ್ಕೆ ಇನ್ಮೇಲೆ ಅಲ್ಲೋಗಿ ಏನು ತಿನ್ನಬಾರ್ದು ಅಂದರೆ ತಿನ್ನಬಾರ್ದು. ಅವ್ರು ನಮ್ಮ ಮನೆಗೆ ಬಂದಾಗ ನಾವು ಏನೋ ಹೋಗ್ಲಿ ಪಾಪ ಅಂತ ಒಂದಿಷ್ಟು ಕೊಟ್ಟೆವು. ನೀನೋಗಿ ಅಲ್ಲಿ ಕುತ್ಕೊಂಡು ತಿಂದಾರೇನೆ? ಅಲ್ಲೇನು ನೀಟ ನೀಡಿನ ಮನೆ ನೋಡಿ ಹೆಂಗದೆ ಅವ್ರದ್ದು? ಹೋಗಿದ್ಲಂತೆ ಕುತ್ಕೊಂಡು ತಿನ್ಲಂತೆ. ಕೊಟ್ರಂಗೆಯ ಕೈ ತೊಳೆಯಲ್ಲ ಬಾಯಿ ತೊಳೆಯಲ್ಲ? ಹಂಗೇನಿಲ್ಲ. ಮಂಗಳಮ್ಮ ಎಲ್ಲನೂ ಅಡುಗೆ ಮಾಡಿಕ್ಕಿ ನೀಟಾಗಿ ಇಕ್ಕಿದ್ಲು. ಏಮಿನೂ ಕೈ ತೊಳ್ಕೊಂಡೆ ಹಾಕೊಟ್ಟಿದ್ದು ಚೆಂದಾಗೇ ಇತ್ತು. ಹಾಗೆ ನಿನಗೆ ನಮ್ಮನೇಲಿ ಹೆಂಗೆ ಮಾಡೋರು ಇಳಿಯೋಕ್ಕಿಲ್ಲ. ಕಂಡೋರ್ ಮನೇಲಿ ಹೆಂಗೆ ಕೊಟ್ಟರು ಇಳಿತದೆ. ಅಪ್ಪ ಮಗಳ ಬುದ್ಧಿ ಎಲ್ಲೋಯ್ತದೆ. ಕಂಡೋರ್ ಮನೆಗೆ ಹೋಗಿ ತಿನ್ಬೇಕಂತೆ. ನಡಿ ಅವಳಿಗೆ ಕುತ್ಕೊಂಡು ಓದ್ಕೊ. ಇನ್ನೊಂದ್ಸತಿ ಏಮಿ ಗಿಮಿ ಅಂತ ಆಚೆ ಕಾಲಿಕ್ಕು. ಇವತ್ತೇನಾರ ಕಾಲು ಮುರಿದ್ಬಿಟ್ಟೇನು? ನಾಳೆ ಸ್ಕೂಲ್ಗೆ ಹೋಗು, ಅವಾಗ ಇದೆಲ್ಲ ಬಂದಾಯ್ತದೆ. ಬರಲಿ ನಿಮ್ಮಪ್ಪ ಹೇಳ್ತೀನಿ. ಬಂದೆ ಬಿಟ್ಟೆ. ಅಪ್ಪ ಇನ್ನು ಗ್ಯಾಪಿಸ್ಕೊತಿದ್ದಂಗೆ ನೋಡು ಬಂದೇ ಬಿಟ್ಟೆ. ಬರ್ರಾ ಬಂದ್ರಿ ನೋಡ್ರಿ. ಹೋಗಿ ಮಧ್ಯಾಹ್ನ ಊಟ ಮಾಡಿಲ್ಲ ಏನೇ ತಿಂದೆ ಅಂದರೆ ಏಮಿ ಮನೆಗೆ ಹೋಗಿ ಊಟ ಮಾಡೋದಂತೆ. ಹೇಳ್ರಿ ನಿಮ್ಮ ಮಗಳಿಗೋಸಿ ಬುದ್ಧಿಯ. ಇತ್ತೀಚೆಗೆ ಭಾಳ ಹೆಚ್ಕೊಂಡವಳೆ. ನಾಳೆಯಿಂದ ಸ್ಕೂಲ್ಗೆ ಹೋಗಲಿ, ಒಂದು ದಿವಸಕ್ಕೂ ಮನೇಲಿ ಇಸ್ಕೊಳಕ್ಕಿಲ್ಲ ಅವಳನ್ನ. ಅಪ್ಪ ನಾನು ಹೇಳ್ತೀನಪ್ಪ. ಅಪ್ಪ ಏಮಿ ಮನೆಗೆ ಹೋಗಿ ಊಟ ಮಾಡಿದ್ರೆ ಏನಪ್ಪ ತಪ್ಪು? ಅವ್ರು ನಮ್ಮ ಮನೆಗೆ ಬಂದು ಊಟ ಮಾಡ್ತಾರೆ ತಾನೇ? ಹಂಗೆ ನಾನು ಒಂದು ದಿವಸ ಅವ್ರ ಮನೆಗೆ ಹೋಗಿ ಊಟ ಮಾಡಿದ್ರೆ ಅವು ಅಷ್ಟೊತ್ತಿಂದ ಬೇಯ್ತಾವಳು ನೋಡಪ್ಪ. ಅದರಲ್ಲೇನೇವದ ತಪ್ಪು? ನೀವೇ ನಿಂಗೆ ಗ್ಯಾಂಗಿಟ್ಟೋರಂಗೆ ಮಾತಾಡ್ತಿದ್ದೀರಲ್ಲ, ಅದರಲ್ಲೇನು ತಪ್ಪು ಅಂತಿದ್ದೀರಾ? ಅಲ್ಲ ಅವ್ರ ಮನೇನು ಮಾಡಿದ್ರೆ ಇವು ಮಗಳು ಬುದ್ಧಿ ಹೇಳಂದು ತಪ್ಪೇನು ಅಂತ ನಾನೇ ಕೇಳಿರಲ್ಲ. ನೋಡ್ದಾ ಅಪ್ಪಯ್ಯ ತಪ್ಪು ಅನ್ಲಿಲ್ಲ, ನೀನೇ. ನೋಡು ಸಸಿ, ಮಕ್ಕಳ ಮನಸ್ಸಿನಾಗೆ ಇವೆಲ್ಲ ಬಿತ್ಬೇಡ. ನಾವು ಸಾವುಕಾರವ್ರು ಬಡವರು ಇವೆಲ್ಲ ಏನಿಲ್ಲ. ಸುಮ್ಕೆ ಇದ್ಬಿಡು. ಮಗಿನ ಎದುರಿಗೆ ಇನ್ನೊಂದು ಕಿತ ಈ ಥರ ಎಲ್ಲ ಮಾತಾಡಬೇಡ. ಅವಳ ಮೇಕೆ ಅವ್ರ ಮುಂದೆಲ್ಲ ಅಂದರೆ ಏನು ಅನ್ಕೋತಾರ ಅವರು? ನಾವೆಷ್ಟು ಇದಾಗಿದ್ದೀವಿ ನೋಡಪ್ಪ ಹಿಂಗಂತಾರೆ ಅನ್ನಕ್ಕಿಲ್ವೇ? ಸುಮ್ಕೆ ಇರು. ಅವೆಲ್ಲ ಮಕ್ಕಳ ಮನಸ್ಸಿನಾಗ ಈಗಲೇ ಬೆರೆಸ್ಬಾರ್ದು ಕಣ. ಇದೊಳಗೆ ಚೆನ್ನಾಯ್ತಲ್ಲ, ನಾನು ಹಾಗೆ ಭೇದ ಭಾವ ಮಾಡಂಗಿರ ಏಮಿ ಜೊತೆಗಳನ್ನ ಆಡಕ್ಕೆ ಬಿಡ್ತಿದ್ನೆ. ಈಗ ಬಿಟ್ಟಿದ್ದೀನಿ ಅಂದರೆ ಭೇದ ಭಾವ ಮಾಡಿಲ್ಲ ಅಂತ ತಾನೇ? ಹಂಗನ್ಬಿಟ್ಟು ಅದೇ ದೊಡ್ಡದಲ್ಲ. ಅವಂಗಂತ ಉಣ್ಣಕ್ಕೆ ತಿನ್ನೋಕ್ಕಿಲ್ಲ, ಅಲ್ಲೇ ಹೋಗಿ ಇರೋದು ಚೆಂದಾಕಿರೋಕ್ಕಿಲ್ಲ. ಅವ್ರ ಮನೆಯೆಲ್ಲ ಅಚ್ಚುಕಟ್ಟಿರೋಕ್ಕಿಲ್ಲ. ಓಕೆ ಹುಡುಗರು ಸಿ ಕ್ಲೀನು ಪಾನು ಅಂತ ಗೊತ್ತಿಲ್ಲ. ಅದಕ್ಕೆ ನೀವು ಸುಮ್ಕೆ ಅವಳಿಗೆ ನೈಸಿಗೆ ವೈನಾಗ ಬುದ್ಧಿ ಹೇಳಿಲ್ಲ ಅಂದರೆ ನಿಮ್ಮ ಮಗಳು ಹಿಂಗೆ ಇನ್ನೊಂದು ಕಿತ ಮಾಡೋರು ಅದೇ ತಿಂತಾಳೆ ಅಂತ ಕೈಲಿ ಹೇಳಿದ್ದೀನಿ. ಅಪ್ಪಚ್ಚಿ ನೋಡು ತಿರ್ಕ ಅವ್ವ ಹಂಗೆ ಮಾತಾಡ್ತಾವಳೆ ಅಮ್ಮ. ನೋಡ್ರಿ ಸ್ಕೂಲ್ಗೆ ಹೋಗ್ತಾಳೆ ಈಗ. ಎಲ್ಲ ಮಮ್ಮಿ ಅನ್ನೋ ಕರ್ಲಗೆ ಇದು ಅಮ್ಮ ಅಂತಿತ್ತು. ಆ ಏಮಿ ಜೊತೆಗೆ ಸೇರ್ಕೊಂಡು ಅವಳವ್ರವು ನನ್ನನ್ನು ನೋಡಿ ಇದು ಅವ್ವ ಅನ್ನೋಕ್ಕೆ ಶುರು ಮಾಡೈತೆ. ಆಯ್ತು ನಾನು ಅವಳ ಹತ್ರ ಹೇಳ್ತೀನಿ. ನೀನು ಒಳಗೋಗಿ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಬೋಗು. ನನ್ನನ್ನು ಕಳ್ಸೋದು ಹಂಗಿರಲಿ. ಹೋಗಿದ್ದ ಕೆಲಸ ಏನಾಯಿತು? ಅತ್ತಮ್ಮ ಏನಂದ್ರು? ಆಯಿತಾ? ಅಯ್ಯೋ ಅತ್ತಮ್ಮ ಮನೆಗೆ ಇದ್ಲು, ಪುಣ್ಯಕ್ಕೆ ಹೋಗಿದ ತಕ್ಷಣ ಸಿಕ್ಕಿದ್ಲು. ಹೇಳೋದು ಹೇಳಿವ್ನಿ, ಸತಿಕ್ಕೇನು ಕೊಂಕಾಡ್ದಿರ ನೋಡಿ ಮಡಗ್ತೀನಿ ಅಂತವಳೆ. ದೇವ್ರ ದಯಿಂದ ಸಿಕ್ಕಿದ್ರೆ ಫೋನ್ ಮಾಡು ಅಂತ ಹೇಳಿದ್ದೀನಿ. ಅಷ್ಟಾದರೆ ಸಾಕು. ವಿಷಯ ಏನು ಬಾಯಿ ಬಿಡ್ದಿರ ಹೋದರೆ ನಮ್ಮ ಕೈ ಸಿಗ್ತದೆ. ವಿಷಯ ಬಾಯಿ ಬಿಟ್ಬಿಟ್ರಯ್ಯ ನಿಮ್ಮ ಅತ್ತಮ್ಮನ ಕೈ ಚಳಕ ಆಡೋಗೋದು. ಇಲ್ಲ ಕೇಳೋದೇನೋ ಕೇಳಿದ್ಲು. ಆ ಪಕ್ಕದ ಮನೆ ಗಲ್ಯಾಳಿ ಸಾವಿತ್ರಮ್ಮ ಅವಳು ಇದ್ಲು. ಆದರೆ ನಾನೇನು ಬಾಯಿ ಬಿಡಲಿಲ್ಲ. ಹಿಂಗೆ ಕಟ್ಟೋದು ಅರ್ಧಕ್ಕೆ ನಿಲ್ಲಿಸಿದ್ದೀನಿ. ಇನ್ನು ಅರ್ಧ ಕಟ್ಟಿದ್ರೆ ಆಮ್ಯಾಕಿನ ದುಡ್ಡು ಬರ್ತದಂತೆ. ಈಗೇನು ಕೊಡೋಕ್ಕಿಲ್ಲ ಅತ್ತಮ್ಮ, ಆದರೆ ಅದು ಬೇಕು. ಒಂದು 2 ತಿಂಗಳು ಕಟ್ಟಿದ್ನಲ್ಲ ಅದಕ್ಕೋಸ್ಕರ ಅಂತ ಹೇಳಿದ್ದೀನಿ. ಏನೋ ಆಯಿತು ಬಿಡು ಅಂತ ಅಂದವಳೆ. ನೋಡಬೇಕು
ಈ ಕಿಶೋರನ ಕೈಗೆ ಸಿಗ್ದಿರ ಅವ್ನ ಕಿವಿಗೂ ಬೀಳ್ದಿರೋ ಹೋದರೆ ನಮ್ಮ ಕೈಗೆ ಬರ್ತದೆ ಅಂತ ಅರ್ಥ. ಬರ್ತದೆ ಅಂದರೆ ಬರ್ದಿರೋ ಹೋದ್ರೆ ಏನು ಮಾಡಿರಿ? ಹಂಗ್ಯಾಕೆ ಅಪ್ಸಕ್ನ ನುಡಿತ್ಯಾ? ಏನು ಹಾಕಿಲ್ಲ, ಬರ್ತದೆ, ಸುಮ್ಕಿರೋ. ಓಡೋಗು, ಒಂದು ಗ್ಲಾಸ್ ಕಾಪಿ ತತ್ತ. ನಾನು ಸಂತೋಷನ್ ಮಂತಕ್ಕೆ ಹೋಗ್ಬಿಟ್ಟು ಬರಬೇಕು. ಯಾಕಲ್ಗೆ? ಕೆಲಸ ಅದೇ ಕಡೆ ಮಾರೈತಿ, ಹೋಗೆ. ಯವ್ವ, ನಿಮ್ಮ ಅವ್ವ ಕಿರ್ಚಾಡ್ತಾಳೆ. ಅವಳು ಕಾಪ ಬಂದಾಗ ಏನು ಅನ್ನಕ್ಕೆ ಹೋಗ್ಬೇಡ, ಸುಮ್ಕಿದ್ಬಿಡು. ಆಮೇಲೆ ಅವಳೆ ಸರಿತಾಳೆ. ಅವಳೆ ತಾನೇ ನಿನ್ನ ನೇಮಿ ಮನೆಗೆ ಬಿಡ್ತಿದ್ದಿದ್ದು. ಏನೋ ಕಾಪದಲ್ಲೋಳೆ, ಅಲ್ಲಿ ಹೋಗಲ್ಲ ಅಂದ್ಬಿಟ್ಟು ಸುಮ್ಕಾಗು. ಆಮೇಲೆ ಅವಳು ಸುಮ್ಕಾಯ್ತಾಳೆ, ನೀನೇ ಹೋಗು ಅಂತೆ, ಆಯಿತಾ? ಹಾಗೆಲ್ಲ ಹೋಗ್ಬೇಡ, ತಿನ್ಬೇಡ ಅಂತ ನಾನು ಹೇಳಕ್ಕಿಲ್ಲ, ಆಯಿತಾ? ನೀನು ಇಷ್ಟ ಬಂದಂಗೆ ಆಡ್ಕೊಂಡಿರವ, ನಂಗೆ ನೆಟ್ಟೆ ಇರು, ಆಯಿತಾ? ನಾಳೆಯಿಂದ ಸ್ಕೂಲ್ಗೆ ಹೋಗ್ಬೇಕು ಮಗಳೇ. ಹಾಂ ಹಾಂ, ಸರಿ, ಈಗ ಹೋಗು, ಕೂತ್ಕೊಂಡು ಏನಾರ ಬರ್ಕೊ. ಅವಾಗ ಸುಮ್ಕಾಯ್ತಾಳೆ, ಇಲ್ಲಾಂದರೆ ತಿರ್ಗಾ ಹೊಡೆಯೋಕೆ ಬರ್ತಾಳೆ. ನಾನು ಇವಾಗಿರಲ್ಲ, ಮನೆಯಿಂದ ಆಚ್ಕೋತೀನಿ, ಆಮೇಲೆ ಹೊಡೆದ್ಬಿಡ್ತಾಳೆ. ಹೋಗು, ಹುಡುಗು, ಕೂತ್ಕೊಂಡು ಐನೋ ABCD ಏನಾರು ಬರೀ, ಹೋಗು. ಹ್ಞೂ ಸರಿ. ಚಾಕ್ಲೇಟ್ ತಂದಿದ್ಯಾ ಅಪ್ಪ? ಇಲ್ಲ ಕಣವ, ಮರ್ತ್ಬಿಟ್ಟೆ. ಈಗ ಹೋಯ್ತೀನಲ್ಲ, ಬರುವಾಗ ತರ್ತೀನಿ, ಹೋಗು. ಅದ್ಯಾಕ್ರಿ ಹಂಗೆ ಕೂತಿದ್ದೀರಿ? ಎದ್ದು ಬರ್ರಿ ಊಟಕ್ಕೆ. ಲೇ ಪ್ರಶಾಂತ, ಪ್ರಶಾಂತ, ಏನವ? ಊಟಕ್ಕೆ ಬರಲ್ಲ, ಎಷ್ಟು ಸರಿ ಏನೋ ಕರೆಯೋದು? ಅಡುಗೆ ಮಾಡಿ ಎಷ್ಟೊತ್ತಾತು, ಒಬ್ರಾರು ಊಟಕ್ಕೆ ಬರೋದು ಬೇಡವೆ? ನಿಮ್ಮ ಅಪ್ಪ ನೋಡಿ ಹೆಂಗೆ ಕೂತವ್ರು ಗರ ಬಡ್ದಂಗೆ. ಬಾ ಬಿರ್ನ ಊಟಕ್ಕೆ. ಮಗ ಅವಳು ಬರೋಕ್ಕಿಲ್ವೇನಾ? ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ. ಅವಳು ಬರೋಕ್ಕಿಲ್ವಂತೆ, ಫೋನ್ ಮಾಡಿದ್ಲು. ಏನೋ ಮಧು ಮನೇಲಿ ಲೇಟ್ ಆಯ್ತಂತೆ, ಅದಕ್ಕೆ ಅಲ್ಲೇ ಉಳ್ಕೊಂಡಿದ್ದು, ಬೆಳಿಗ್ಗೆ ದಾರೇನು ಮುಗಿಸ್ಕೊಂಡು ಬರ್ತೀನಿ, ಹೋಗ್ಬಿಡ್ತಿಲ್ಲ ಅಂತ ಇದ್ಲು. ನಾನು ಅತ್ತಾಗ ಹಂಗೆ ಮಾಡು, ಒಂದು ಎಷ್ಟೊತ್ತರ ಮಗ ಕರ್ಕೊಂಡು ಅವಳೊಬ್ಳೆ ಹೆಂಗೆ ಬರ್ತಾಳೆ, ಯಾರು ಬಿಡ್ತಾರೆ? ಜ್ಞಾನ ಅದೇ ಅಲ್ಲ ಅವಳಿಗೆ. ಆ ಮಗ ಹೆಣ್ಣುಡ್ಗಿ ಕರ್ಕೊಂಡು ಹೋಗೋಳೆ. ಮಧು ಮನೆಗೆ ಹೋದ್ಮೇಕೆ ಹೋದ್ವಾ, ಮುಯ್ ಕೊಟ್ಟುವ, ಫೋಟೋ ತಗ್ಸ್ಕೊಂಡ್ವಾ, ಉಂಡ್ಬಿಟ್ಟು ಯಾವ್ದಾರ ಗಾಡಿ ಬತ್ತಿರ ಹತ್ಕೊಂಡು ಬಂದ್ಬಿಡ್ಬೇಕು. ಏನು ಅವ್ರ ಕಡೆ ಸಂಬಂಧ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡು ಅಳತೆ ಹೊಡ್ಕೊಂಡು ಕೂತಿರ್ತಾಳೆ. ಟೇಮ್ ಆಗದೆ ನೋಡ್ಕೊಂಡವಳೆ. ಈಗ ನಿಂಗೆ ಫೋನ್ ಮಾಡೋಳೆ. ಒಳ್ಳೆ ಸರಿ ಹೋಯ್ತು. ಈ ಸ್ಕೂಲ್ ಬೇರೆ ದಿವಸ ರಜೆ ಹಾಕ್ಸಿದ್ರೆ ಎಲ್ಲಾರು ಕೆಳಗೆ ಬೀಳ್ತಾಳೆ. ಈಗ ರಜೆ ಆಗಕ್ಕಿಲ್ವಂತ ನಾಳಿಕೆ ಮಗಿಗೆ. ಉಳ್ದಾರೆ ಹೋಯ್ದು ಬರಗಂಟ ಈ ಸ್ಕೂಲ್ ಹಂಗೆ ಕೂತಿರ್ತದಂತ. ಅಬ್ಬಿರ್ನ ಬರಬೇಕಲ್ವೇ? ನಾನೇನೋ ಅವರು ಹೋಗೋಳು ಕರ್ಕ ಬರ್ತಾಳೆ ಅಂದರೆ ಅವಳು ಸದ್ಯ ಇರೋದೇ ಸಾಕು ಅಂತಾಳೆ. ತಕ್ಕೋ ಹೋಗ್ಲಿ ಬಿಡವ, ಏನಾಯ್ತು? ಏನು ಅಪರೂಪಕ್ಕೊಂದು ದಿವಸ ಹೋಗೋಳೆ, ನೀನು ಸಣ್ಣ ಪುಟ್ಟದಕ್ಕೆ ಕೊಯ್ಯ ಅಂದ್ಕೊಂಡು. ಈಗೇನು ನಿಂಗೆ ಯಾವ ಕೆಲಸ ನಿಂತೋಗೋದೆ ಹೇಳು? ಯಾವ ಕೆಲಸ ನಿಂತದ್ಲ? ಯಾವುದೂ ನಿಂತಿಲ್ಲ, ಎಲ್ಲ ಆಯಿತು ಕಣ. ಅಡುಗೆ ಮಾಡೀನಿ, ಬಂದ್ರಿ ಉಣ್ಬಿಟ್ಟು ಮನೆ ಕಳಣ. ನಾನು ಅವಳು ಬತ್ತಾಳೇನೋ ಅಂತ ಇಷ್ಟ ತನಕ ನೋಡಿದೆ. ನಿಂಗೆ ಅಲ್ಲೇ ಫೋನ್ ಮಾಡೋಳೆ ಅಂದರೆ ಇನ್ನು ನಾವು ಉಣ್ಬಿಟ್ಟು ಮನೆ ಕಳೋದೆ ಸೈ. ಇನ್ನು ನಾಳೆ ಮಧ್ಯಾಹ್ನ ಹೊತ್ತು ಆಯ್ತದೆ. ಗಂಡು ಕಳಿಸು ಹೆಣ್ಣು ಕಳಿಸು ಅಂದ್ಕೊಂಡು ಅವ್ಳು ಬರೋದು ಕಾಣೆ. ಬತ್ತಾಳೆ ತಕೋ. ನಾನು ಸೀಲ್ ಅಕ್ಕಿತ್ತು ಬರೀತಿದ್ದೆ, ನಾನು ಅದು ಮುಗಿಸ್ಕೊಂಡು ಬರ್ತೀನಿ. ಅಪ್ಪ ನನಗೆ ಇಕ್ಕಿರು, ನಾನು ಬರ್ತೀನಿ. ಅದ್ಯಾಕೆ ಹಂಗೆ ಕಣ್ಣು ಮುಚ್ಕೊಂಡು ಹಂಗೆ ಕೂತಿದ್ಯಾ? ಅಷ್ಟೊತ್ತಿಂದ ಕರಿತೇವ್ನಿ. ಉಪ್ಪಿನಕಾಯಿನ ಬೇಡವೆ? ಊಟಕ್ಕೆ ಬಂದರೆ ಎಷ್ಟು ತನಕ ಕಾಯೋದು? ಒಂದು ಸದ್ದಾರ ಬಿಡೋದು ಬೇಡವಾ? ಎದ್ದು ಬರ್ರಿ. ಇದೇನು ಹಿಂಗರ ಬಡ್ದವ್ರಂಗೆ ಕೂತವ್ರಲ್ಲ ಇವರು? ಏರಿ ಇದೇನು? ಇವರೇ ಯಾರೀ ಇವ್ವ? ರೀ ಪ್ರಶಾಂತ ಬಿರ್ನ್ ಬಾರ್ಲಾ ಇಲ್ಲಿ. ಪ್ರಶಾಂತ ಏನವ, ಯಾಕಂಗೆ ಗಿಸ್ಕತ್ತಿದ್ಯಾ? ಏನಾಯ್ತು? ಪ್ರಶಾಂತ ನೋಡಿ ಬಾರ್ಲಾ ಇಲ್ಲಿ. ನಿಮ್ಮ ಅಪ್ಪ ಅಲ್ಗಾಡ್ತಾರೆ, ಇಲ್ಲ ಕೂಗುರು ಅಂತಲೂ ಇಲ್ಲ, ಹೆಂಗೆ ಕೂತವ್ರೆ ಗರ ಬಿಡ್ತಾರಂಗೆ. ಬಾರ್ಲಾ, ನಂಗೆ ಯಾಕೋ ಭಯ ಆಯ್ತದೆ ರೀ ಕಂಡ್ಬಿಡು. ಸುಮ್ಕಿರ, ಅದಕ್ಕೆ ಯಾಕಂಗೆ ಬಡ್ಕತ್ಯ? ಅಪ್ಪಾಜಿ ಇರು ಬಂದೆ. ಅಪ್ಪಾಜಿ ಇವ್ವ, ಅಪ್ಪಂಗೇನೋ ಆಗಿರಂಗದ ಕಣಿ. ಅಪ್ಪಾಜಿ ಇರೋದು ನೋಡೋರು ಭಯ ಆಯ್ತದೆ. ತಾಳು ಬೆನ್, ನಾನು ಗಾಡಿ ತೆಗಿತೀನಿ, ಯಾರನ್ನಾರು ಕರಿತೀನಿ. ನಿನ್ನ ಕೈಲಿ ಹಾಕಿಲ್ಲ, ನಾವು ತಾಳು, ನಾನು ಬಂದೆ. ಅಪ್ಪಾಜಿ ಯಪ್ಪ, ಈಗ ಕೂತಿದ್ರಲ್ಲ ಚಂದಾಗಿ, ಏನಾಯ್ತು? ಬಿರ್ ನೋಡೋಗು ಯಪ್ಪ, ಕರ್ಗೋ ಬಾರ್ನಾರ. ನನ್ನ ಜೀವ ಬಿಡ್ಕೋತದ, ಯಾಕೆ ಹಿಂಗಾಯ್ತಲ್ಲ ಯಪ್ಪ? ನೀ ಕಂಡ್ಬಿಡು. ಪ್ರಶಾಂತ, ಅಳಿಯಂದ್ರು ಫೋನ್ ಮಾಡಲ, ಅಳಿಯಂದ್ರು ಬರಲಿ, ಸಸಿಗೆ ಫೋನ್ ಮಾಡೋ ಬೇರ್ನ. ಏನು ಸುಮ್ಕಿರೇವ ನೀನು? ಏನು ಬೇಡ ಕಣ, ನಾನೇ ಇಲ್ವೇ ಇಲ್ಲಿ? ಅವ್ರಿಗೆಲ್ಲ ಯಾಕೆ? ಫಸ್ಟು ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ, ನಮಗೆ ಏನಾಗದೆ ಗೊತ್ತಾಯ್ತದೆ. ಸುಮ್ಕಿರೋ ನೀನು ಸಿಯಾ. ಓಡೋಗೋ ಬೇರೆ, ನೋಡೋಗೋ. ಬಂದೆ ನಿನ್ನ ಜಪ ನಾವು ನೋಡ್ಕೊ ಬಂದೆ. ಅಯ್ಯೋ ದ್ಯಾವ್ರೆ, ಯಾಕಪ್ಪ ಹಿಂಗೆ ಮಾಡಿದೆ? ಏನೂ ಆಗದೆ ನಂಗೆ ಕಾಪಾಡೆ, ಬಾರಿ ಕಂಡ್ಬಿಡು. ಅಯ್ಯೋ ದ್ಯಾವ್ರೆ, ಯಾವ ಗಳಗಳಿದ್ದಿಲ್ಲ ತಿಂಗಾಯ್ತದಲ್ಲಪ್ಪ. ಯಪ್ಪ, ಇವ್ರಿಗೇನು ಆಗದೆ ಸಾಕು ಕಣೋ ಯಪ್ಪ. ಮೈಲಾರಲಿಂಗೇಶ್ವರ ಕಾಪಾಡೋ. ಯವ್ವ, ಯಾರೂ ಇಲ್ಲ, ಎಲ್ಲ ಮನಿಕೊಬಿಟ್ಟವ್ರೆ, ಯಾರು ಕೂಗರು ಬತ್ತಿಲ್ಲ. ಗಾಡಿ ತೆಗ್ದೀನಿ. ಅಪ್ಪಾಜಿ ನಾನೇ ಹೆಂಗಾರು ಕಷ್ಟಪಟ್ಟು ಎತ್ಕೋತೀನಿ. ಬಿರ್ನ ಬೀಗ ಹಾಕೊಂಡು ನಿನ್ ಬಾ ಬಿರ್ನ. ಜಾಪನ ಕಣೋ ಯಪ್ಪ, ಕರ್ಕೊಳ್ಳೋ ನಡಿಯೋ. ನಾನೇ ಸಸಿಗೆ ಫೋನ್ ಮಾಡಬೇಕು.